ಆ್ಯಕ್ಚುಲಿ ಶ್ರೀಮಂತರಾಗೋದು, ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡೋದು ತುಂಬಾ ಸಿಂಪಲ್ ಆಗಿದೆ. ಆದರೆ ನಮ್ಮ ಹತ್ರ ರೈಟ್ ಮೈಂಡ್ಸೆಟ್ ಇರಲ್ಲ ಮತ್ತು ರೈಟ್ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳು ಕೂಡ ಇರಲ್ಲ. ಹೀಗಾಗಿಯೇ ನಾವು ಹಣದ ವಿಚಾರದಲ್ಲಿ ಲೈಫ್ ಲಾಂಗ್ ಒದ್ದಾಡ್ತೀವಿ. ಹಣಕ್ಕಾಗಿ ಕತ್ತೆ ಥರ ದುಡಿತೀವಿ, ಆದರೂ ಕೂಡ ಶ್ರೀಮಂತರಾಗಲ್ಲ. ಸೊ ನೀವೇನಾದರೂ ಫಾರ್ ಎವರ್ ಶ್ರೀಮಂತರಾಗಬೇಕು ಅಂತ ಅಂದ್ಕೊಂಡಿದ್ರೆ, ಬೇಗನೆ ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಬೇಕು ಅನ್ನೋ ಕನಸನ್ನು ಕಾಣ್ತಾ ಇದ್ದರೆ, ನೀವು ಅಸೆಟ್ ಬಿಲ್ಡಿಂಗ್ನ ಮೇಲೆ ಜಾಸ್ತಿ ಫೋಕಸ್ ಮಾಡಲೇಬೇಕು. ಪ್ಯಾಸಿವ್ ಇನ್ಕಮ್ ಸೋರ್ಸ್ಗಳನ್ನು ಬಿಲ್ಡ್ ಮಾಡೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಅಂದಾಗಲೇ ನೀವು ಪರ್ಮನೆಂಟ್ ಶ್ರೀಮಂತರಾಗೋಕ್ಕೆ ಸಾಧ್ಯ. ನೀವೇನಾದರೂ ಫಾರ್ ಎವರ್ ರಿಚ್ ಆಗಬೇಕು, ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಬೇಕಂತಂದರೆ ಈ 3 ಗೋಲ್ಡನ್ ಅಸೆಟ್ಗಳನ್ನು ಬಿಲ್ಡ್ ಮಾಡಿ. ನೀವು ಅಂದುಕೊಂಡಂತೆ ನೀವು ಪರ್ಮನೆಂಟ್ ಶ್ರೀಮಂತರಾಗ್ತೀರಾ, ನೋ ಡೌಟ್. ಆ 3 ಗೋಲ್ಡನ್ ಅಸೆಟ್ಗಳು ಇಂತಿವೆ. ಈ 3 ಗೋಲ್ಡನ್ ಅಸೆಟ್ಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಅಪ್ಡೇಟ್ ಇದೆ. ಮಾರ್ಚ್ 9ರಂದು ಸತೀಶ್ ರೈ ಅವರು ನನಗೆ 5,000 ರೂಪಾಯಿಯನ್ನು ಡೊನೇಟ್ ಮಾಡಿದ್ದಾರೆ. ಸೊ ಅವರಿಗೆ ನಮ್ಮ ಟೀಮ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ದೇವರು ನಿಮಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲವನ್ನ ನೀಡಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅಸೆಟ್ ನಂಬರ್ 1, ರೆಂಟಲ್ ರಿಯಲ್ ಎಸ್ಟೇಟ್. ನಿಮ್ಮ ಹತ್ರ ರೆಕರಿಂಗ್ ಆಗಿ, ರೆಗ್ಯುಲರ್ ಆಗಿ, ಕನ್ಸಿಸ್ಟೆಂಟ್ ಆಗಿ ಪ್ರತಿ ತಿಂಗಳು ಹಣ ಬರಬೇಕು ಮತ್ತು ಅದು ಪ್ಯಾಸಿವ್ ಆಗಿ ಬರಬೇಕು. ಸೊ ಈ ಕಂಡೀಷನ್ಗೆ ಸೂಟ್ ಆಗುವ ಒಂದು ಬೆಸ್ಟ್ ಅಸೆಟ್ ಯಾವುದಪ್ಪ ಅಂತಂದರೆ ರೆಂಟಲ್ ರಿಯಲ್ ಎಸ್ಟೇಟ್. ಅಂದರೆ ನೀವು ಅಲ್ಲಾದರೂ ಮನೆ ಕಟ್ಟಿರ್ತೀರಾ, ಅದನ್ನು ಬಾಡಿಗೆ ಕೊಡ್ತೀರಾ, ಇಲ್ಲವೇ ಕಮರ್ಷಿಯಲ್ ಆಗಿರುವ ಕಾಂಪ್ಲೆಕ್ಸ್ಗಳನ್ನ ಕಟ್ತೀರಾ, ಬಾಡಿಗೆ ಕೊಡ್ತೀರಾ, ಇಲ್ಲ ನಿಮ್ದು ಎಲ್ಲಾದರೂ ಖಾಲಿ ಜಾಗ ಇರುತ್ತೆ, ಸೊ ಅದನ್ನು ಪಾರ್ಕಿಂಗ್ ಆದರೂ ಬಿಟ್ಟಿರ್ತೀರಾ. ಸೊ ಈ ರೀತಿ ನಿಮಗೆ ಪ್ರತಿ ತಿಂಗಳು ರೆಂಟಲ್ ಈಲ್ಡ್ ಬರಬೇಕು. ತಪ್ಪದೇ ಕನ್ಸಿಸ್ಟೆಂಟಾಗಿ ರೆಗ್ಯುಲರ್ ಆಗಿ ಹಣ ಬರಬೇಕು ಮತ್ತು ಕೆಲಸ ಮಾಡದೆ ಬರಬೇಕು. ಸೊ ಇದು ರೆಂಟಲ್ ರಿಯಲ್ ಎಸ್ಟೇಟ್ದಿಂದ ಮಾತ್ರ ಸಾಧ್ಯ. ಸೊ ನೀವು ಈ ರೆಂಟಲ್ ರಿಯಲ್ ಎಸ್ಟೇಟ್ ಪ್ರಾಪರ್ಟಿಗಳನ್ನು ಖರೀದಿ ಮಾಡಬೇಕು ಮತ್ತು ಅವುಗಳನ್ನು ಲೈಫ್ ಲಾಂಗ್ ಹೋಲ್ಡ್ ಮಾಡಬೇಕು. ಇವತ್ತು ತೊಗೊಂಡು 2 ವರ್ಷ ಬಿಟ್ಟು ಮಾರ್ತೀನಿ ಈ ರೀತಿ ಮಾಡೋಂಗಿಲ್ಲ. ಇವುಗಳನ್ನು ಲೈಫ್ ಲಾಂಗ್ ಅಂತಲೇ ನೀವು ಪರ್ಚೇಸ್ ಮಾಡಿಬಿಡಿ. ಮತ್ತು ನೋಡಿ, ರಿಯಲ್ ಎಸ್ಟೇಟ್ನ ಡಿಮ್ಯಾಂಡ್ ಇದೆಯಲ್ಲ, ಯಾವತ್ತೂ ಕೂಡ ಕಮ್ಮಿ ಆಗಲ್ಲ. ಆಲ್ಮೋಸ್ಟ್ ಆಲ್ ಕೇಸಸ್ಗಳಲ್ಲಿ ರಿಯಲ್ ಎಸ್ಟೇಟ್ನ ವ್ಯಾಲ್ಯೂ ಮೇಲೇ ಹೋಗ್ತಾ ಇರುತ್ತೆ, ಡೌನ್ ಆಗಲ್ಲ. ಸೊ ಹೀಗಾಗಿ ರಿಯಲ್ ಎಸ್ಟೇಟ್ ಇದೆಯಲ್ಲ, ಇದೊಂದು ಬೆಸ್ಟ್ ಅಸೆಟ್ ಆಗಿದೆ. ಸೊ ಇದನ್ನು ನೀವು ಲಾಂಗ್ ಟರ್ಮಿನ ತನಕ ಹೋಲ್ಡ್ ಮಾಡಿ ಮತ್ತು ಪ್ರತಿ ತಿಂಗಳು ಇದರಿಂದ ಇನ್ಕಮನ್ನು ಜನ್ರೇಟ್ ಮಾಡಿ. ಮತ್ತು ನಿಮ್ಮ ಹತ್ರ ರಿಯಲ್ ಎಸ್ಟೇಟ್ ಪ್ರಾಪರ್ಟಿಗಳಿದ್ದರೆ ನೀವು ಆರಾಮಾಗಿ ಬ್ಯಾಂಕ್ಗಳ ಕಡೆಯಿಂದ ಲೋನನ್ನು ತೆಗೆದುಕೊಂಡ್ಬಿಟ್ಟು ನಿಮ್ಮ ಪರ್ಸ್ನಲ್ ಕೆಲಸಗಳನ್ನ ಮಾಡ್ಬೋದು, ಬಿಸ್ನೆಸ್ ಶುರು ಮಾಡ್ಬೋದು, ಮತ್ತಷ್ಟು ಜಾಸ್ತಿ ಹಣವನ್ನು ಗಳಿಸ್ಬೋದು, ಟ್ಯಾಕ್ಸ್ ಸೇವಿಂಗನ್ನು ಕೂಡ ಮಾಡ್ಬೋದು. ಮತ್ತು ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ತಾ ಇದೆ ಅನ್ನೋ ಚಿಂತೆ ನೀವು ಮಾಡಲೇಬೇಕಾಗಿಲ್ಲ. ಯಾಕೆಂದರೆ ನಿಮ್ಮ ಹತ್ರ ರಿಯಲ್ ಎಸ್ಟೇಟ್ ಪ್ರಾಪರ್ಟಿಗಳಿದ್ದರೆ ನಿಮಗೆ ಆರಾಮಾಗಿ ದುಡ್ಡು ಬರ್ತಾ ಇರುತ್ತೆ, ಕೆಲಸ ಮಾಡ್ದೇ ಬರ್ತಾ ಇರುತ್ತೆ, ಮತ್ತು ನೀವು ಹಾಗೆ ಪ್ರತಿದಿನ ರಿಚ್ ಆಗ್ತಾನೆ ಹೋಗ್ತಾ ಇರ್ತೀರ. ನಂಬರ್ 2, ಬ್ಲೂ ಚಿಪ್ ಸ್ಟಾಕ್ಸ್. ನೀವು ಪರ್ಮನೆಂಟಾಗಿ ರಿಚ್ ಆಗಬೇಕಪ್ಪ ಅಂತಂದರೆ ನಿಮ್ಮ ಹತ್ರ ಇರಲೇಬೇಕಾದ 2ನೇ ಅಸೆಟ್ ಯಾವುದಪ್ಪ ಅಂತಂದರೆ ಬ್ಲೂ ಚಿಪ್ ಸ್ಟಾಕ್ಸ್. ಯಾವ ಕಂಪನಿ ಮಾರ್ಕೆಟ್ನಲ್ಲಿ ತುಂಬಾ ಫೇಮಸ್ ಆಗಿದೆನೋ, ಅದರ ರೆಪ್ಯುಟೇಷನು ಚೆನ್ನಾಗಿದೆನೋ ಮತ್ತು ಅದರ ಮ್ಯಾನೇಜ್ಮೆಂಟ್ ಕೂಡ ಸದೃಢವಾಗಿದೆನೋ, ಯಾವ ಕಂಪನಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದೆನೋ, ಸ್ಟೇಬಲ್ ಇದೆನೋ, ಮತ್ತು ಫಂಡಮೆಂಟಲಿ ಕೂಡ ಸ್ಟ್ರಾಂಗು, ಸ್ಟೇಬಲು, ಸಕ್ಸಸ್ಫುಲ್ ಇದೆನೋ, ಮತ್ತು ಯಾವ ಕಂಪನಿ ನಿಮಗೆ ರೆಗ್ಯುಲರ್ ಆಗಿ ಡಿವಿಡೆಂಟನ್ನು ಕೊಡುತ್ತೋ ಅಂತಹ ಕಂಪನಿಯ ಸ್ಟಾಕ್ಸ್ಗಳಿಗೆ ನಾವು ಬ್ಲೂ ಚಿಪ್ ಸ್ಟಾಕ್ಸ್ಗಳಂತ ಕರಿತೀವಿ. ನೀವು ಇಂತಹ ಸ್ಟಾಕ್ಸ್ಗಳನ್ನು ಖರೀದಿ ಮಾಡಬೇಕು ಮತ್ತು ಅವುಗಳನ್ನು ಲೈಫ್ ಲಾಂಗ್ ಹೋಲ್ಡ್ ಮಾಡಬೇಕು. ಸೊ ಇಂತಹ ಕಂಪ್ನಿಗಳಿವೆ ಅಲ್ಲ, ಬೇಗನೆ ಏನು ಲಾಸಿಗೆ ಹೋಗಲ್ಲ, ಬೇಗನೆ ಏನು ಮುಚ್ಚೋಗಲ್ಲ, ದಿವಾಳಿ ಆಗಲ್ಲ. ಮಾರ್ಕೆಟ್ನಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ. ಪ್ಯಾಂಡಮಿಕ್ ಬಂತು, ಬರಗಾಲ ಬಂತು, ಯುದ್ಧ ಆಯಿತು, ಈ ರೀತಿ ಆದಾಗ ಇವು ಡೌನಿಗೆ ಹೋಗ್ತಾ ಇರ್ತವೆ. ಬಟ್ ಇವು ಪರ್ಮನೆಂಟಾಗಿ ಲಾಸಿಗೆ ಹೋಗಲ್ಲ, ಮತ್ತೆ ಬೌನ್ಸ್ ಬ್ಯಾಕ್ ಮಾಡ್ತವೆ, ಮತ್ತು ಜಾಸ್ತಿ ಈಲ್ಡನ್ನು ಅಂದರೆ ಡಿವಿಡೆಂಟನ್ನು ನಿಮಗೆ ಕೊಡ್ತವೆ. ಸೊ ಹೀಗಾಗಿ ನೀವು ಈ ಬ್ಲೂ ಚಿಪ್ ಸ್ಟಾಕ್ಸ್ಗಳನ್ನು ಖರೀದಿ ಮಾಡಿ ನಿಮ್ಮ ಹತ್ರ ಇಟ್ಕೋಬೇಕು. ನಾನು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲೂ ಕೂಡ ಹೂಡಿಕೆ ಮಾಡ್ತಾ ಇರುವೆ ಮತ್ತು US ಸ್ಟಾಕ್ ಮಾರ್ಕೆಟ್ನಲ್ಲೂ ಕೂಡ ಹೂಡಿಕೆ ಮಾಡ್ತಾ ಇರುವೆ. ನಾನು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ 3 ಬ್ಲೂ ಚಿಪ್ ಸ್ಟಾಕ್ಸ್ಗಳನ್ನು ಹೋಲ್ಡ್ ಮಾಡಿರುವೆ. ನಂಬರ್ 1 TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. 2ನೇದು L&T, 3ನೇದು ಮಾರುತಿ ಸುಜುಕಿ ಇಂಡಿಯಾ. ಸೊ ಮುಂದಿನ 4-5 ವರ್ಷಗಳಲ್ಲಿ ಮಾರುತಿ ಸುಜುಕಿ ಇಂಡಿಯಾ ಇದೆಯಲ್ಲ, ಎಲ್ಲ ಕಂಪನಿಗಳಿಗೂ ಕೂಡ ಎಲ್ಲ ಆ್ಯಂಗಲ್ನಲ್ಲಿ ಟಕ್ಕರ್ ಕೊಡುವಷ್ಟು ಸಮರ್ಥವಾಗಿದೆ. ಆ ನಿಟ್ಟಿನಲ್ಲಿ ಅದು ಕೆಲಸ ಮಾಡ್ತಾ ಇದೆ. ಸೊ ಅವರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರಲಿಲ್ಲ, ಅದನ್ನು ಕೂಡ ಈಗ ಸೀರಿಯಸ್ ಆಗಿ ತೆಗೆದುಕೊಂಡು ವರ್ಕ್ ಮಾಡ್ತಾ ಇದ್ದಾರೆ. ಫ್ಯೂಚರ್ ಇದೆ ಅಂಥೇಳಿ ಇದನ್ನು ಹೋಲ್ಡ್ ಮಾಡಿರುವೆ.
ಇನ್ನು ಅಮೇರಿಕಾದ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾನು ಬ್ಲೂ ಚಿಪ್ ಸ್ಟಾಕ್ಸ್ಗಳನ್ನ ಯಾವ್ಯಾವುದನ್ನು ಖರೀದಿ ಮಾಡಿರುವೆಪ್ಪ ಅಂತಂದರೆ ಕೊಕೋ ಕೋಲಾ ಇದೆ, ವಾಲ್ಮಾರ್ಟ್ ಇದೆ, ಮೆಕ್ಡೊನಾಲ್ಡ್ಸ್ ಇದೆ, ಕೋಲ್ಗೇಟ್ ಇದೆ, ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ ಇದೆ, ಮತ್ತು JP Morgan ಇದೆ. ಸೊ ಸದ್ಯಕ್ಕೆ ಇಷ್ಟು ಬ್ಲೂ ಚಿಪ್ ಸ್ಟಾಕ್ಸ್ಗಳನ್ನು ನಾನು ನನ್ನ ಪೋರ್ಟ್ಫೋಲಿಯೋದಲ್ಲಿ ಹೋಲ್ಡ್ ಮಾಡಿ ಇಟ್ಟಿರುವೆ. ಸೊ ಇದರಿಂದ ನನಗೆ ರೆಗ್ಯುಲರ್ ಆಗಿ ಡಿವಿಡೆಂಟ್ಗಳು ಬರ್ತಾ ಇವೆ. ಸೊ ನಮಗೆ ಯಾವಾಗ ಈ ರೀತಿ ಪ್ಯಾಸಿವ್ ಆಗಿ ಏನು ಕೆಲಸ ಮಾಡದೆ ಕನ್ಸಿಸ್ಟೆಂಟಾಗಿ ಪ್ರತಿ ತಿಂಗಳು ದುಡ್ಡು ಬರುತ್ತೋ ಆವಾಗಲೇ ನಾವು ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡೋಕ್ಕಾಗೋದು. ನಾವು ಮಲ್ಕೊಂಡ್ರೂ ಕೂಡ ನಮ್ಮ ಅಕೌಂಟಿಗೆ ದುಡ್ಡು ಬರಬೇಕು. ಆ ರೀತಿಯಾದ ವ್ಯವಸ್ಥೆಗಳನ್ನ ನೀವು ಮಾಡ್ಕೋಬೇಕು. ಯಾವಾಗ ನೀವು ನಿಮ್ಮ ಹತ್ರ ಇರುವ ಸಮಯವನ್ನು ದುಡ್ಡಿನಂತೆ ಖರ್ಚು ಮಾಡ್ತಿರೋ ಆವಾಗ ದುಡ್ಡು ನಿಮ್ಮ ಹತ್ರ ನೀರಿನಂತೆ ಬರುತ್ತೆ. ಇದು ಯಾರಿಗೆ ಅರ್ಥ ಆಗಿದೆನೋ ಅವರು ಅವರ ಸಮಯವನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಮತ್ತು ತಮ್ಮ ಎಲ್ಲ ಟಾರ್ಗೆಟ್ಸ್ಗಳನ್ನ ಅಚೀವ್ ಮಾಡಿಬಿಟ್ಟು ಪ್ರತಿದಿನ ಶ್ರೀಮಂತರಾಗ್ತಾನೆ ಹೋಗ್ತಾ ಇದ್ದಾರೆ. ಆದರೆ ಯಾರಿಗೆ ಈ ಸಮಯದ ಮಹತ್ವ ಗೊತ್ತಿಲ್ವೋ ಅವರು ಹಾಗೇನೆ ಹಾಳಾಗ್ತಾ ಇದ್ದಾರೆ, ಬಡವರಾಗೆ ಸಾಯ್ತಾ ಇದ್ದಾರೆ. ಸೊ ನಿಮಗೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನ ಕಲಿಯುವ ಆಸೆ ಇದ್ದರೆ ವಿಸಿಟ್ www.roaringbusinessschool.com. ಇಲ್ಲವೇ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಅಸೆಟ್ ನಂಬರ್ 3 ಗೋಲ್ಡ್ ಬಗ್ಗೆ ಅಂತೂ ನಿಮಗೆ ಜಾಸ್ತಿ ಹೇಳುವ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಬಂಗಾರವನ್ನು ಖರೀದಿ ಮಾಡಿ ಇಟ್ಟುಕೊಳ್ಳುವ ಕೆಪ್ಯಾಸಿಟಿ ಯಾರಿಗಾದರೂ ಇದ್ದರೆ ಅದು ಭಾರತೀಯರಿಗೆ ಮಾತ್ರ. ಬಂಗಾರದ ಬೆಲೆ ಎಷ್ಟೇ ಗಗನಕ್ಕೇರಲಿ ಆದರೂ ಕೂಡ ಹೆಣ್ಮಕ್ಕಳು ಇದನ್ನು ಖರೀದಿ ಮಾಡೋಕ್ಕೆ ಹಿಂದೆ ಮುಂದೆ ನೋಡಲ್ಲ, ಅವ್ರು ಖರೀದಿ ಮಾಡೇ ಮಾಡ್ತಾರೆ. ಈ ಗೋಲ್ಡ್ ಇದೆಯಲ್ಲ, ಇದು ಗಾಡ್ಸ್ ಮನಿ ಆಗಿದೆ, ಇದು ದೇವರ ದುಡ್ಡಾಗಿದೆ. ನಿಮ್ಮ ಹತ್ರ ಬಂಗಾರ ಇದೆ ಅಂತ ಅಂದ್ಕೊಳ್ಳಿ, ನೀವು ಬೀದಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಬಂಗಾರದ ಮತ್ತೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಇದರ ಡಿಮ್ಯಾಂಡು ಯಾವತ್ತೂ ಕೂಡ ಕಮ್ಮಿ ಆಗಲ್ಲ. ಸೊ ಇದರ ಡಿಮ್ಯಾಂಡು ಹಿಂಗೆ ಏರ್ತಾನೆ ಹೋಗ್ತಾ ಇರುತ್ತೆ, ಪ್ರೈಸ್ ಕೂಡ ಏರ್ತಾನೆ ಹೋಗುತ್ತೆ. ಮತ್ತು ಬಂಗಾರದ ಲಿಕ್ವಿಡಿಟಿ ಇದೆಯಲ್ಲ ತುಂಬಾ ಈಸಿ ಆಗಿದೆ. ನೀವು ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಮಾರೋರಿದ್ದೀರಾ ಅಂತ ಅಂದ್ಕೊಳ್ಳಿ, ನೀವು ಸಬ್ ರಿಜಿಸ್ಟ್ರಾರಿಗೆ ಆಫೀಸಿಗೆ ಹೋಗಬೇಕು, ಏಜೆಂಟ್ಗಳನ್ನ ಹಿಡಿಬೇಕು, ಮಾರಬೇಕು, ಡಾಕ್ಯುಮೆಂಟ್ ಎಕ್ಸ್ಚೇಂಜ್ ಮಾಡಬೇಕು, ಸಿಕ್ಕಾಪಟ್ಟೆ ತಲೆನೋವಿದೆ ಅದು. ಅದೇ ರೀತಿ ನೀವು ಸ್ಟಾಕ್ಸ್ಗಳನ್ನ ಮಾರೋದಿದೆ ಅಂತ ಅಂದ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಓಪನ್ ಆಗಬೇಕು, ಅದರಲ್ಲಿ ನೀವು ಆರ್ಡರ್ ಪ್ಲೇಸ್ ಮಾಡಬೇಕು, ತೊಗೊಳ್ಳೋರು ಆರ್ಡರ್ ಎಕ್ಸೆಪ್ಟ್ ಮಾಡ್ಕೊಂಡ್ರೆ ನಿಮ್ಮದಲ್ಲಿ ಸೇಲ್ ಆಗುತ್ತೆ. ಯಾರೂ ಖರೀದಿ ಮಾಡೋರು ಇಲ್ಲಪ್ಪ ಅಂತಂದರೆ ನೀವು ಮಾರ್ತೀನಿ ಅಂತಂದ್ರೂ ಅದು ಸೇಲ್ ಆಗಲ್ಲ. ಸೊ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಲಿಕ್ವಿಡಿಟಿ ಅಷ್ಟೇನು ಈಜಿ ಅಲ್ಲ. ಬಟ್ ಗೋಲ್ಡನ್ನ ಲಿಕ್ವಿಡಿಟಿ ಏನಿದೆ ಅಲ್ಲ ತುಂಬಾ ಈಜಿ ಇದೆ. ನೀವು ಬಂಗಾರವನ್ನು ಯಾವಾಗ ಬೇಕಾದರೂ ಮಾರ್ಬೋದು, ಬೆಳಗ್ಗೆನೂ ಮಾರ್ಬೋದು, ಮಧ್ಯಾಹ್ನ ಮಾರ್ಬೋದು, ರಾತ್ರಿ 12ಕ್ಕೂ ಮಾರ್ಬೋದು. ಇಲ್ಲೇ ಮಾರ್ಬೇಕಂತೇನಿಲ್ಲ, ನಿಮ್ಮೂರಲ್ಲಿ ಬಂಗಾರವನ್ನು ಖರೀದಿಸಿ ನೀವು ನಮ್ಮೂರಲ್ಲಿ ಬಂದು ಮಾರ್ಬೋದು, ಅಥವಾ ಬೇರೆ ರಾಜ್ಯದಲ್ಲಿ ಮಾರ್ಬೋದು, ಬೇರೆ ದೇಶದಲ್ಲಿ ಮಾರ್ಬೋದು. ಮತ್ತು ಈಸಿಯಾಗಿ ನೀವು ಜ್ಯುವೆಲ್ರಿ ಮಾಡ್ಕೊಂಬಿಟ್ಟು ಉಂಗುರ, ಚೈನು, ನೆಕ್ಲೆಸ್ಸು, ಬಳೆ ಈ ರೀತಿ ಎಲ್ಲ ಮಾಡ್ಕೊಂಬಿಟ್ಟು ಎಲ್ಲಿ ಬೇಕಾದರೂ ಕೂಡ ಹಾಕ್ಕೊಂಡು ಹೋಗ್ಬೋದು. ಸೊ ಇದರ ಲಿಕ್ವಿಡಿಟಿ ಹಿಂಗಿದೆ, ನೀವು ಬಂಗಾರವನ್ನು ಯಾವಾಗ ಬೇಕಾದರೂ ಕೂಡ ಎಲ್ಲಿ ಬೇಕಾದರೂ ಕೂಡ ಮಾರ್ಬೋದು. ನಿಮ್ಮ ಹತ್ರ ಬಂಗಾರ ಇದೆ ಅಂತ ಅಂದ್ಕೊಳ್ಳಿ, ನಿಮ್ಮ ಹತ್ರ ಒಂಥರ ಹಾರ್ಡ್ ಕ್ಯಾಶ್ ಇದ್ದಂಗೆ, ನೀವು ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ. ಸೊ ಬಂಗಾರ ಏನಾಗಿದೆ ಅಲ್ಲ ದೇವರ ದುಡ್ಡಾಗಿದೆ. ನೀವು ಕೂಡ ಬಂಗಾರವನ್ನು ಕಂಪಲ್ಸರಿಯಾಗಿ ಖರೀದಿ ಮಾಡಿ. ನನ್ನ ಹತ್ರ ಟೋಟಲ್ ಆಗಿ 5 ತೊಲೆ ಬಂಗಾರ ಇದೆ, ಒಂದು ರಿಂಗ್ ಇದೆ, ಮತ್ತು ಒಂದು ಚೈನ್ ಇದೆ, ಮತ್ತು ಮಿಕ್ಕ ಬಂಗಾರ ಇದೆ ಅನ್ನಲ್ಲ ಅದನ್ನು ನಾನು ಹಾಕೊಳ್ಳಲ್ಲ. ಸೊ ಎಲ್ಲಾದರೂ ಒಳ್ಳೆ ಫಂಕ್ಷನ್ಗಳಿಗೆ ಹೋಗುವಾಗ ಅಷ್ಟೇ ನಾನು ಚೈನು ಮತ್ತು ರಿಂಗನ್ನು ಹಾಕಿಕೊಳ್ಳುವೆ, ಮಿಕ್ಕ ಸಮಯದಲ್ಲಿ ನಾನು ಅದನ್ನು ತೆಗೆದು ಇಟ್ಬಿಡುವೆ. ಸೊ ನಾವು ಅಕ್ಕನ ಹತ್ರ ಇಟ್ಕೊಳ್ಳೋಕೆ ಕೊಟ್ಟಿರುವೆ. ಪ್ರತಿ ವರ್ಷ ಅಕ್ಷಯ ತೃತೀಯ ಬರುತ್ತಲ್ಲ, ಸೊ ಆವಾಗ ನಾವು ಕಂಪಲ್ಸರಿಯಾಗಿ ಬಂಗಾರವನ್ನು ಖರೀದಿ ಮಾಡ್ತೀವಿ. ಸೊ ನಮ್ಮ ಅಕ್ಕ ಈಗ ಒಂದು 7-8 ವರ್ಷದಿಂದ ಖರೀದಿ ಮಾಡ್ತಾನೆ ಬರ್ತಾ ಇದ್ದಾಳೆ, ನಾನು ಕೂಡ ಅವಳಿಗೆ ಕೊಡಿಸ್ತಾನೆ ಬರ್ತಾ ಇರುವೆ. ಸೊ ನಮ್ಮ ಮಕ್ಕಳ ಹತ್ರ ಈಗ ಒಂದು ಅಂದಾಜು ಒಂದು 20-22 ತೊಲೆ ಬಂಗಾರ ಕಲೆಕ್ಟ್ ಆಗಿದೆ. ಸೊ ನೀವು ಬಂಗಾರವನ್ನು ನಿಮ್ಮ ಹತ್ರ ಸಂಗ್ರಹ ಮಾಡಿಟ್ಕೊಳ್ಳಿ, ಇದು ದೇವರ ದುಡ್ಡಾಗಿದೆ. ಎಮರ್ಜೆನ್ಸಿ ಟೈಮಲ್ಲಿ ಇದು ನಿಮ್ಮ ಕೈ ಹಿಡಿಯುತ್ತೆ. ಸೊ ನಿಮ್ಮ ಹತ್ರ ಬಂಗಾರ ಇದೆ ಅಂತ ಅಂದ್ಕೊಳ್ಳಿ, ನೀವು ಬಡವರಾಗೋಕ್ಕೇನೂ ಸಾಧ್ಯವಿಲ್ಲ, ಮತ್ತು ಬೀದಿಗೆ ಬರೋಕ್ಕೂ ಕೂಡ ಸಾಧ್ಯವಿಲ್ಲ. ಸೊ ಈ 3 ಗೋಲ್ಡನ್ ಅಸೆಟ್ಗಳನ್ನು ನೀವು ಖರೀದಿ ಮಾಡಿ ಮತ್ತು ಅವುಗಳನ್ನು ಲೈಫ್ ಲಾಂಗ್ ನಿಮ್ಮ ಹತ್ರ ಹೋಲ್ಡ್ ಮಾಡಿಟ್ಟುಕೊಳ್ಳಿ. ನೋ ಡೌಟ್ ನೀವು ಫಾರ್ ಎವರ್ ಪರ್ಮನೆಂಟಾಗಿ ಶ್ರೀಮಂತರಾಗ್ತೀರಾ ಮತ್ತು ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡ್ತೀರಾ. ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅವುಗಳನ್ನು ಸಾಲ್ವ್ ಮಾಡುವೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.